ಮುಂದೆ ಹೀಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕನಕದಾಸರನ್ನ ಭೇಟಿ ಮಾಡುವಂತ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗತ್ತೆ? ಒಂದು ದಿವಸ ಅವರು ಭಗವಂತನ ಮೂಲರಾಮನ ಪೂಜೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ದೇವಸ್ಥಾನದ ಚಾವಡಿ ಪೂಜೆ ಮಾಡ್ತಾ ಇದ್ದಾರೆ. ಯಾರನ್ನೋ ನೋಡ್ತಾರೆ, ಆ ಧ್ವಜಸ್ತಂಭದ ಹತ್ರ ಒಬ್ಬ ವ್ಯಕ್ತಿ ಬಂದು ನಿಂತಿರ್ತಾರೆ. ತಕ್ಷಣ ರಾಯರು ಇಳಿದು ಹೋಗ್ತಾರೆ. ಮುಡಿಲಿದ್ದಾರೆ, ಎಲ್ಲ ನೋಡ್ತಿದ್ದಾರೆ, ಇದೇನು ರಾಯರು ಇಳಿದು ಹೋಗ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ, ಒಬ್ಬ ರೈತನ ಥರ ಕಾಣ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಮಾತಾಡಿಸ್ತಾರೆ, ಏನು ಕನಕರು, ಎಷ್ಟು ದಿವಸ ಆಯಿತು ನಿಮ್ಮನ್ನು ನೋಡಿ, ಇದೇನು ಅಂತ ಒಬ್ರಿಗೊಬ್ರು ಪರಸ್ಪರ ಮಾತಾಡ್ತಾರೆ. ಆಮೇಲೆ ರಾಯರು ಒಂದು ಮಾತು ಕೇಳ್ತಾರೆ, ನನ್ನ ರಾಮನಿಗೆ ನೀವೇನು ತಂದಿಲ್ವೇ? ಅವ್ರಿಗೆ ಏನು ತರೋದು, ಏನೋ ಒಳ್ಳೆ ಏನೋ ಮನಸ್ಸಿನಲ್ಲಿ ಸಂಕೋಚ ಆಗಿಬಿಡುತ್ತೆ. ನನ್ನ ರಾಮನಿಗೆ ಏನಾದ್ರು ತೊಗೊಂಡು ಬನ್ನಿ. ಅವ್ರು ಕೇಳ್ತಾನೆ, ಯಾವಾಗ ಉದ್ಧಾರ ಆಗ್ತೀನಪ್ಪ ಮಹಾನುಭಾವ? ತಕ್ಷಣ ಹೋಗಿ ಸ್ವಲ್ಪ ಸಾಸಿವೆ ತೊಗೊಂಡು ಬರ್ತಾರೆ. ಆಮೇಲೆ ನೋಡಿ ಅದನ್ನು ಹಾಕಿ ಅದನ್ನೇ ಶುದ್ಧ ಮಾಡಿ ರಾಮದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ನೇ ಪ್ರಸಾದ ಕನಕದಾಸರಿಗೆ ಬಿಡಿಸ್ತಾರೆ. ಎಲ್ಲ ಅವ್ರು ತೀರ್ಥ ತಗೊಂಡು ಪ್ರಸಾದ ತಗೊಂತಾರೆ. ರಾಮ ಏನೋ ಮನಸ್ಸಿಗೆ ಆನಂದ ಆಗಿಬಿಡುತ್ತೆ. ಅಪ್ಪ ರಾಗಪ್ಪ, ತುಂಬ ಆನಂದ ಆಯ್ತು ನನಗೆ. ನೋಡಿ ನಿಮ್ಮೆಲ್ಲ ಕ್ಲೇಶಗಳು ಹೊರಟೋಯ್ತು, ಭಗವಂತನ ಪಡೆಯ ಕರ್ಕತೆ ಪ್ರಾಪ್ತಿ ಆಗೋಯ್ತು ನಿಮಗೆ, ಅಪ್ಪ ನನಗೆ ಆನಂದ ಆಗ್ತಾ ಇದೆ ಅಂತ ಆ ಧ್ವಜಸ್ತಂಭದ ಹತ್ರನೇ ಕನಕದಾಸರು ನಮಸ್ಕಾರ ಮಾಡ್ತಾರೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ತಿರುಗಿ ಹೇಳೋದೇ ಇಲ್ಲ. ರಾಯರು ಹೊರಗಡೆ ಆನಂದ ಪಡ್ತಾರೆ. ಎಲ್ಲ ನೋಡ್ತಾ ಇದ್ದಾರೆ. ಇವ್ರು ಎಲ್ಲಿ ಹೇಳ್ತಾರೆ? ರಾಯರು ಹೇಳ್ತಾರೆ, ನೋಡಿ ಮೇಲ್ಗಡೆ ದಿವ್ಯ ವಿಮಾನ ಗಂಟೆನಾದ ಆಗುತ್ತೆ. ಗಂಟೆನಾದ ದಿವ್ಯ ವಿಮಾನದ ಗಂಟೆನಾದ, ದಿವ್ಯ ವಿಮಾನದಲ್ಲಿ ಕನಕರು ಹೊರಟೋದ್ರು ಅಂತೇಳಿ ಅವರಿಗೆ ಮೋಕ್ಷ ಕೊಟ್ಟು ಅಂತ ಉಲ್ಲೇಖ ಮಾಡ್ತಾರೆ.